ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ನಮಗೆ ಉತ್ತರಿಸಲು ಆಗದ ಸಮಸ್ಯೆಗಳಿಗೆ ಯೇಸು ಕ್ರಿಸ್ತನೇ ನಮ್ಮ ಉತ್ತರ. ಅದಕ್ಕೆ ಆಧಾರವಾಗಿ ದಾನಿಯೇಲನ ಗ್ರಂಥ 3ನೇ ಅಧ್ಯಾಯ 15ನೇ ವಚನ. ಈಗಲಾದರೂ ನೀವು ಸಿದ್ಧವಾಗಿದ್ದು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡ ಬಿದ್ದು ನಾನು ನಿಲ್ಲಿಸಿದ ಪ್ರತಿಭೆಯನ್ನು ಪೂಜಿಸಿದರೆ ಸರಿ, ಇಲ್ಲವಾದರೆ ತಕ್ಷಣವೇ ದಗದಗನೆ ಉರಿಯುವ ಆವಿಗೆಯೊಳಗೆ ಹಾಕಲ್ಪಡುವಿರಿ. ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸಬಲ್ಲ ದೇವರು ಯಾರು ಎಂದು ಹೇಳಿದನು. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ಬ್ಯಾಬಿಲೋನ್ ಅರಸನಾದ ನೆಬೂಕದ್ನೆಚ್ಚರನು ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರಿಗೆ ಸವಾಲು ಹಾಕುತ್ತಾ ಇದ್ದಾನೆ. ನಿಮ್ಮನ್ನು ನನ್ನ ಕೈಯೊಳಗೆ ಬಿಡಿಸಬಲ್ಲ ದೇವರು ಯಾರು? ಅವರು ಉತ್ತರ ಧೈರ್ಯವಾಗಿ ಹೇಳಿದರು, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ದಗದಗನೆ ಉರಿಯುವ ಈ ಬೆಂಕಿಯಿಂದ ದೇವರು ನಮ್ಮನ್ನು ಬಿಡಿಸಬಲ್ಲರು. ನೋಡ್ರಿ, ಇಲ್ಲಿ ಅರಸನೊಂದು ಪ್ರಶ್ನೆ ಕೇಳ್ತಾನೆ, ನಿಮ್ಮನ್ನು ನನ್ನ ಕೈಯಿಂದ ಬಿಡಿಸುವವರು ಯಾರು? ಆ ಪ್ರಶ್ನೆಗೆ ಇವರು ಉತ್ತರ ಕೊಟ್ಟರು. ಇವರಿಗಿಂತ ಸ್ವತಃವಾಗಿ ದೇವರು 4ನೆಯ ವ್ಯಕ್ತಿಯಾಗಿ ದೇವದೂತನಾಗಿ ಇಳಿದು ಬಂದು ಆ ರಾಜನಿಗೆ ಉತ್ತರ ಕೊಟ್ಟರು. ಇವರನ್ನು ಬಿಡಿಸಬಲ್ಲ ದೇವರು, ಸರ್ವಶಕ್ತನಾದ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ದೇವರು ನಾನೆಂಬುದಾಗಿ ದೇವರು ಸಾಬೀತು ಪಡಿಸಿದರು. ಪ್ರೀತಿಯುಳ್ಳ ದೇವಜನರೇ, ಅನೇಕ ಸಾರಿ ಜನರು ಕೂಡ ನಮ್ಮ ಕುಟುಂಬಸ್ಥರೇ ಕೇಳ್ಬೋದು, ಏಸು ಏಸು ಅಂತ ಹೇಳ್ತಾ ಇದೆಯಾ, ನಿಮ್ಮನ್ನು ರಕ್ಷಿಸುವವರು ಯಾರು? ನಿಮಗೆ ಒಳ್ಳೆಯದು ಮಾಡುವವರು ಯಾರು? ನಿನ್ನ ಜೀವನ ಉದ್ಧಾರ ಆಗುತ್ತಾ? ನಿನ್ನ ಜೀವನ ಸರಿಯಾಗತ್ತಾ? ನಿಮಗೆ ಆಶೀರ್ವಾದ ಸಿಗುತ್ತಾ? ನೀವೆಲ್ಲ ಏನು ಉತ್ತರ ಕೊಡಬೇಡ್ರಿ. ನಿಮ್ಮ ಪರವಾಗಿ ದೇವರು ಅತಿಶಯ ಅದ್ಭುತದ ಮೂಲಕ ಅವರಿಗೆ ದೇವರು ಉತ್ತರ ಕೊಡ್ತಾರೆ. ನಿಮ್ಮ ಲೈಫನ್ನು ದೇವರು ಆಶೀರ್ವದಿಸುವ ಮೂಲಕ, ನಿಮ್ಮ ಲೈಫನ್ನು ದೇವರು ಮೇಲೆತ್ತುವ ಮೂಲಕವಾಗಿ ಅವರು ಕೇಳುವ ಒಂದೊಂದು ಪ್ರಶ್ನೆಗೂ ದೇವರು ಉತ್ತರ ಕೊಡ್ತಾರೆ. ನನ್ನನ್ನು ನೋಡಿ ಅನೇಕ ಜನರು ಕೇಳಿದಂಥ ಒಂದು ಪ್ರಶ್ನೆ, ನೀನು ಉದ್ಧಾರ ಆಗೋದಿಲ್ಲ. ನಾನು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಯಾರು ನೀನು ಉದ್ಧಾರ ಆಗೋದಿಲ್ಲ ಎಂಬುದಾಗಿ ಹೇಳಿದ್ದಾರೋ ಅವರೇ ಇವತ್ತು ಹೇಳ್ತಾ ಇದ್ದಾರೆ, ನಾವು ಉದ್ಧಾರವಾಗಿಲ್ಲ, ನಿನ್ನ ಯೇಸು ಸ್ವಾಮಿ ನಿನ್ನನ್ನು ಉದ್ಧಾರ ಮಾಡಿದ್ದಾರೆ. ನೋಡ್ರಿ, ದೇವರು ನಮ್ಮ ಜೀವಿತದಲ್ಲಿ ಅವರು ಕ್ರಿಯೆ ಮಾಡ್ತಾರೆ. ನಮ್ಮ ಪರವಾಗಿ ಅವರು ಉತ್ತರ ಹೇಳ್ತಾರೆ. ನಮ್ಮ ಜೀವಿತವನ್ನು ಆಶೀರ್ವಾದ ಮಾಡ್ತಾರೆ. ಒಂದು ನಡೆದ ಸಂಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಬಹಳ ದೊಡ್ಡ ವಿಜ್ಞಾನಿಯಾದಂಥ ಆಲ್ಬರ್ಟ್ ಐನ್ಸ್ಟೈನ್ ಬಗ್ಗೆ ಕೇಳದೇ ಇರುವವರು ಯಾರೂ ಇಲ್ಲ. ಅವರು ಬಹಳ ದೊಡ್ಡ ವಿಜ್ಞಾನಿ. ಅವರಿಗೊಬ್ಬ ಚಾಲಕ ಇದ್ದಂತೆ. ಅವ್ರನ್ನ ಪ್ರೋಗ್ರಾಮ್ಗೆ ಎಲ್ಲಿ ಹೋದರೂ ಕರ್ಕೊಂಡು ಹೋಗೋದು, ಅವರ ಭಾಷಣವನ್ನು, ಅವರ ಉಪನ್ಯಾಸಗಳನ್ನು ಕೇಳೋದು, ಇದೇ ಅವ್ರ ಜೊತೆ ಜಾಸ್ತಿ ಅವನೇ ಇರ್ತಾ ಇದ್ದಂತೆ. ಒಂದು ಸಾರಿ ಹಾಗೆ ಒಂದು ಮೀಟಿಂಗ್ಗೆ ಹೋಗುವಾಗ ಎಲ್ಲೋ ಒಂದು ಉಪನ್ಯಾಸ ಕೊಡಬೇಕಾಗಿತ್ತು. ಹೋದಾಗ ಸುಮ್ಮನೆ ಮಾತನಾಡ್ತಾ ಇರುವಾಗ ಆ ಚಾಲಕ ಹೇಳಿದೆ, ಸರ್, ನೀವು ಮಾಡಿದಂಥ ನೀವು ಹೇಳುವಂಥ ಎಲ್ಲ ಕಾರ್ಯಗಳು ನಾನು ಕೇಳಿ ಈಗ ನೀವು ಮಾಡೋದೇ ಬೇಕಾಗಿಲ್ಲ, ನಾನೇ ಆ ಒಂದು ಉಪನ್ಯಾಸವನ್ನು ಮಾಡ್ಬೋದು ಅಂತ ತಮಾಷೆಗೆ ಹೇಳಿದಂತೆ. ಆಗ ಆ ವಿಜ್ಞಾನಿ ಐನ್ಸ್ಟೈನ್ ಅವರು ನಗುತ್ತಾ, ಓಕೆ, ಇವತ್ತೇನು ಮಾಡೋಣ ಅಂದರೆ ನಮ್ಮ ಪಾತ್ರಗಳನ್ನು ಬದಲಾಯಿಸೋಣ. ಅವಾಗ ಇನ್ನೂ ಈ ಥರ TV ಚಾನಲ್ಗಳು, ಮೊಬೈಲ್ಗಳು ಏನಿರಲಿಲ್ಲ. ಅವ್ರನ್ನ ನೋಡಿದವ್ರು ಬಹಳ ನೇರವಾಗಿ ನೋಡಿದ್ರೆ ಇವರೇ ಅಂತ ಗೊತ್ತಾಗುತ್ತೆ. ಅವ್ರು ಹೇಳಿದ್ರಂತೆ, ಇವತ್ತು ಏನು ಮಾಡೋಣ, ಚಾಲಕನ ಒಂದು ಸ್ಥಾನದಲ್ಲಿ ನಾನಿರ್ತೇನೆ, ಐನ್ಸ್ಟೈನ್ ಇದರಲ್ಲಿ ನೀನು ಇದ್ಬಿಟ್ಟು ಉಪನ್ಯಾಸ ಮಾಡಂತ ಹೇಳಿ ಬಿಟ್ರಂತೆ. ಇವನು ಹೋದ, ಸ್ಟೇಜ್ ಹತ್ತದ, ಇವ್ರು ಏನು ಮಾಡ್ತಾರೆ ಅದಕ್ಕಿಂತಲೂ ಚೆನ್ನಾಗೇ ಮಾಡಿದಂತೆ. ಜನಕ್ಕೆ ಸಂದೇಹ ಬರಲಿಲ್ಲ, ಐನ್ಸ್ಟೈನ್ ಅವರೇ ಮಾತನಾಡಿದ್ದಾರೆ ಅಂತೇಳಿ. ಅದಾದ ಮೇಲೆ ಚರ್ಚೆಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರಶ್ನೆ ಕೇಳಲಿಕ್ಕೆ ಆರಂಭಿಸಿದ್ರಂತೆ. ಇವನಿಗೆ ಸ್ವಲ್ಪ ನಡುಕ ಉಂಟಾಯಿತು. ಯಾಕಂತ ಹೇಳಿದ್ರೆ ಭಾಷಣ ಮಾಡೋದು ಗೊತ್ತು, ಅವ್ರ ಥರ ಮಾಡಿದ, ಈಗ ಉತ್ತರ ಕೊಡಬೇಕಲ್ವ. ಕೆಲವು ಚಿಕ್ಕ ಪುಟ್ಟ ಪ್ರಶ್ನೆಯನ್ನು ಕೇಳಿದರು, ಅದಕ್ಕೆ ಉತ್ತರ ಹೇಳಿದಿನ್ರಿ, ಒಳ್ಳೆ ಉತ್ತರಗಳನ್ನ ಹೇಳ್ದ. ಆಮೇಲೆ ಒಬ್ಬ ಪ್ರೊಫೆಸರ್ ಇದ್ರಂತೆ, ಅವರು ಬಹಳ ಕಠಿಣವಾದಂಥ ಪ್ರಶ್ನೆ ಕೇಳಿದ್ರಂತೆ. ಕೇಳಿದಾಗ ಇವನೇನು ಹೇಳ್ಬೇಕ್ರಿ, ಇವನಿಗೆ ಹೇಳಲಿಕ್ಕೆ ಉತ್ತರ ಇಲ್ಲ. ತಕ್ಷಣ ಇವನು ಆ ಪ್ರೊಫೆಸರ್ ಅವರನ್ನ ನೋಡಿ ಹೇಳಿದಂತೆ, ಏನು ಪ್ರೊಫೆಸರ್ ಅವರೇ, ನೀವು ಏನೋ ದೊಡ್ಡ ಪ್ರಶ್ನೆ ಕೇಳ್ತೀರಂತ ಮಾಡಿದ್ದೆ, ಆದರೆ ನಿಮ್ಮ ಪ್ರಶ್ನೆಗೆ ನನ್ನ ಡ್ರೈವರ್, ನನ್ನ ಚಾಲಕ ಉತ್ತರ ಕೊಡ್ತಾನೆ,
ಆ ಥರ ಪ್ರಶ್ನೆ ಕೇಳಿದ್ದೀರಾ, ನಾನಿದಕ್ಕೆ ಉತ್ತರ ಕೊಡೋದಿಲ್ಲ, ಈಗ ನನ್ನ ಚಾಲಕ ನಿಮಗೆ ಉತ್ತರ ಕೊಡ್ತಾನೆ ಅಂತೇಳಿ ಹೇಳಿದಾಗ ಆ ಚಾಲಕನ ಸ್ಥಾನದಲ್ಲಿ ಯಾರಿದ್ರು? ಐನ್ಸ್ಟೈನ್ರವರಿದ್ದರು. ಆಗ ಅವರು ಆ ಪ್ರೊಫೆಸರ್ ಅವರು ಕೇಳಿದ ಪ್ರಶ್ನೆಗಳಿಗೆ ಅವನ ಬದಲಾಗಿ ಉತ್ತರ ಹೇಳಿದ್ರಂತೆ. ಚಾಲಕನ ವೇಷದಲ್ಲಿದ್ದಂಥ ನಿಜವಾದ ಐನ್ಸ್ಟೈನ್ರವರೇ ಆ ಪ್ರಶ್ನೆಗೆ ಅದ್ಭುತವಾಗಿ ಉತ್ತರಿಸಿದರಂತೆ. ನೋಡ್ರಿ, ಇದೊಂದು ತಮಾಷೆಯ ಒಂದು ಕಥೆಯಾಗಿದ್ದರೂ ಕೂಡ ನಮ್ಮ ಜೀವಿತದಲ್ಲಿ ಸಹ ಕೆಲವು ಸಾರಿ ಕೈ ಮೀರಿ ಹೋಗುವಾಗ, ಎಲ್ಲವೂ ಮುಗಿದಿದೆ, ಏನು ನಡೀತಾ ಇದೆ ಅಂಥೇಳಿ ನಮಗೆ ಗೊತ್ತಿಲ್ಲದ ಸಮಯದಲ್ಲಿ ನೆಬೂಕದ್ನೆಚ್ಚರನ ಹಾಗೆ ಅನೇಕ ಜನರು ನನ್ನಿಂದ ನಿಮ್ಮನ್ನು ಬಿಡಿಸುವವರು ಯಾರೆಂಬುದಾಗಿ ಪ್ರಶ್ನೆ ಕೇಳುತ್ತಾ ಇದ್ದರೂ ಕೂಡ ದೇವರು ಏನು ಮಾಡ್ತಾರೆ ಗೊತ್ತಾ? ನಾವು ಉತ್ತರ ಹೇಳಬೇಕಾಗಿಲ್ಲ, ನಮ್ಮ ಪರವಾಗಿ ದೇವರು ಉತ್ತರ ಹೇಳ್ತಾರೆ, ನಮ್ಮ ಪರವಾಗಿ ದೇವರು ಕ್ರಿಯೆ ಮಾಡ್ತಾರೆ, ನಮ್ಮ ಪರವಾಗಿ ದೇವರು ದೊಡ್ಡ ಸಂಗತಿಯನ್ನು ಮಾಡಲಿಕ್ಕಿದ್ದಾರೆ. ಜಯಿಸಲಾಗದ ಸಮಸ್ಯೆಗಳಲ್ಲಿ ಯೇಸು ಸ್ವಾಮಿ ನಮಗಾಗಿ ಉತ್ತರಿಸುತ್ತಾರೆ. ಯುದ್ಧ ಮಾಡಬೇಕಾದ ಸಂದರ್ಭದಲ್ಲಿ ನಮ್ಮ ಪರವಾಗಿ ದೇವರು ಯುದ್ಧ ಮಾಡ್ತಾರೆ. ನಮಗೆ ಉತ್ತರಿಸಲು ಆಗದ ಸಮಸ್ಯೆಗಳಿಗೆ ಯೇಸು ಕ್ರಿಸ್ತನೇ ನಮಗೆ ಉತ್ತರ ಹೇಳ್ತಾರೆ. ಇನ್ನೊಂದು ಸಾರಿ ಹೇಳ್ತೇನೆ, ನಮಗೆ ಉತ್ತರಿಸಲು ಆಗದ ಸಮಸ್ಯೆಗಳಿಗೆ ಯೇಸು ಕ್ರಿಸ್ತನೇ ನಮಗೆ ಉತ್ತರವನ್ನು ಹೇಳ್ತಾರೆ. ಹಾಗಾದರೆ ಈ ದಿವಸ ಒಪ್ಪಿಸಿಕೊಡೋಣ, ಸ್ವಾಮಿ ನೀವು ನಮ್ಮ ಪರವಾಗಿ ಕ್ರಿಯೆ ಮಾಡ್ತೀರ, ಅದಕ್ಕಾಗಿ ನಿಮಗೆ ಸ್ತೋತ್ರ ಎಂಬುದಾಗಿ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ದಿನಕ್ಕಾಗಿ ಸ್ತೋತ್ರ. ನೀವು ನಮ್ಮ ಪರವಾಗಿ ಕ್ರಿಯೆ ಮಾಡುವ, ನಮ್ಮ ಪರವಾಗಿ ಮಾತಾಡುವ ದೇವರೇ, ನಮ್ಮ ಜೀವಿತದಲ್ಲಿ ಕೆಲವು ಸಾರಿ ಕಷ್ಟಕರವಾದ ಹಾದಿಯಲ್ಲಿ ಹಾದು ಹೋಗುವಾಗ ನಮ್ಮನ್ನು ಜನರು ನೋಡಿ ಹೀಯಾಳಿಸಿ ಮಾತನಾಡ್ತಾರೆ ಸ್ವಾಮಿ. ಅನೇಕ ಪ್ರಶ್ನೆಯನ್ನು ಕೇಳ್ತಾರೆ, ಅದಕ್ಕೆ ನಮ್ಮ ಬಳಿ ಉತ್ತರ ಇಲ್ಲ. ಹೇಗೆ ನೆಬೂಕದ್ನೆಚ್ಚರನಿಗೆ ಆ ಬೆಂಕಿಯಲ್ಲಿ 4ನೆಯ ವ್ಯಕ್ತಿಯಾಗಿ ಇಳಿದು ಬಂದು ಉತ್ತರ ಹೇಳಿದರು, ಅದೇ ವಿಧದಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ಪರವಾಗಿ ಎಲ್ಲ ಸಮಸ್ಯೆಗಳಿಗೆ ಉತ್ತರ ನಮ್ಮಲ್ಲಿಲ್ಲ, ನಿಮ್ಮಲ್ಲಿದೆ. ನೀವು ಮಾತನಾಡ್ರಿ, ದೊಡ್ಡ ಕಾರ್ಯ ಮಾಡಿರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್ ಆಮೇನ್. ಪ್ರೈಸ್ ದ ಲಾರ್ಡ್. ಯೇಸು ಸ್ವಾಮಿ ನಮ್ಮ ಪರವಾಗಿ ಅವರು ಉತ್ತರಿಸ್ತಾರೆ, ಅವರು ನಮ್ಮ ಪರವಾಗಿದ್ದಾರೆ. ಈ ದೈನಂದಿನ ಜ್ಞಾನ ನಿಮಗೆ ಆಶೀರ್ವಾದಕರವಾಗಿದೆಯಾ? ಹಾಗಿದ್ದರೆ ಇದನ್ನು ಅನೇಕ ಜನರಿಗೆ ಶೇರ್ ಮಾಡಿರಿ. ಈ ದೈನಂದಿನ ಜ್ಞಾನ ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸೇವೆಗಾಗಿ ಅನೇಕರು ಪ್ರಾರ್ಥಿಸ್ತಾ ಇದ್ದೀರಾ, ಈ ಸೇವೆಗಾಗಿ ನಿಮ್ಮ ಅಮೂಲ್ಯವಾದ ಕಾಣಿಕೆಗಳನ್ನು ಬಿತ್ತುತ್ತಾ ಇದ್ದೀರಾ. ದೇವರು ನಿಮ್ಮನ್ನು, ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಿಮಗಾಗಿ ಪ್ರಾರ್ಥಿಸ್ತೇನೆ. ನಾಳೆ ಮಗದೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.